ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾನಿವತ್ತು ಇಬ್ಬರಿಗೂ ಹೆಲ್ಪ್ ಆಗೋಗೆ ಜನರಲ್ ನಾಲೆಡ್ಜ್ ಪೇಪರ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಅಂದರೆ 1 to 5th ಸ್ಟ್ಯಾಂಡರ್ಡ್ ಮತ್ತು 6 to 8th ಸ್ಟ್ಯಾಂಡರ್ಡ್. 1 to 5th ಏನಿದೆ CET ಅಂತ ಮಾಡ್ತಾರೆ. ನೆಕ್ಸ್ಟ್ 6th to 8th ಸ್ಟ್ಯಾಂಡರ್ಡ್ ಅವ್ರಿಗೆ GPSTR ಅಂತ ಮಾಡ್ತಾಯಿದ್ದಾರೆ. ಸೊ ಇವಾಗ ನಮಗೆಲ್ಲ ಗೊತ್ತಿರೋಂಗೆ ನೋಟಿಫಿಕೇಷನ್ ಬಂದಿದೆ. ಏನು ಅಂದರೆ ಒಂದು ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ನೋಟಿಫಿಕೇಷನ್ ಬಂದಿಲ್ಲ, ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರಲ್ಲಿ ಏನೆಂದರೆ 5000 ಟೀಚರ್ಸ್ಗೆ ತಗೋತೀವಿ, ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಹೈಸ್ಕೂಲ್ ಟೀಚರ್ಸು ಅಥವಾ 1 to 5 ಟೀಚರ್ಸು ಅಂತಂದ್ಬಿಟ್ಟು ಇನ್ನೂ ಕ್ಲಾರಿಟಿ ಇಲ್ಲ, ಅದನ್ನ ಬಗ್ಗೆ ಹೇಳಿಲ್ಲ. ಸೊ ಕಂಪಲ್ಸರಿ ಇವಾಗ ರಿಕ್ರೂಟ್ಮೆಂಟ್ ಈ ಸರಿ ಆಗುತ್ತೆ. ಸೊ TT ಎಕ್ಸಾಮ್ 2021ನಲ್ಲಿ ಏನಾಯಿತು, ಸಡನ್ನಾಗಿ ಒಂದು 45 ಡೇಸ್ ಇತ್ತು ಅಷ್ಟೇ, ಆ ಥರ ಸಡನ್ನಾಗಿ ಅನೌನ್ಸ್ ಮಾಡಿಬಿಡ್ತಾರೆ. ಸೊ ನೀವು ಪ್ರಿಪೇರ್ ಆಗ್ತಾ ಇರಬೇಕು. ನೀವು 1 to 5th ಆಗಿರಲಿ, ನೀವು 6 to 8th ಆಗಿರಲಿ, ಹೇಗೆ ನೀವು ಪ್ರಿಪೇರ್ ಆಗಬೇಕು ಅಂತದ್ದು ಇವತ್ತು ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟ್ GK ಅಲ್ಲಿ ಏನಿದೆ, ಮಿನಿಸ್ಟರ್ಸ್ ಅಂತ ಬರೆದಿದ್ದೀನಿ. ಅಂದರೆ ನಿಮಗೆ ಯಾವ ಮಿನಿಸ್ಟರ್ ಬಗ್ಗೆನಾದರೂ ಕೇಳ್ಬೋದು. ಎಜುಕೇಷನ್ ಮಿನಿಸ್ಟರ್ ಯಾರಿದ್ರು ಅಥವಾ ಮುಖ್ಯಮಂತ್ರಿಗಳು ಯಾರಿದ್ರು, ಆ ಥರ ಯಾವ ಮಿನಿಸ್ಟರ್ ಬಗ್ಗೆನಾದರೂ ಕೇಳ್ಬೋದು. 2020 ಯಾರಿದ್ರು, 2021 ಯಾರಿದ್ರು, 2019 ಯಾರಿದ್ರು, ಆ ಥರ ಬೇರೆ ಬೇರೆ ಮಂತ್ರಿಗಳ ಬಗ್ಗೆ ಕೇಳ್ತಾರೆ ಪ್ರಶ್ನೆ. ಸೆಕೆಂಡ್, ಇದು ಇಬ್ರಿಗೂ ಯೂಸ್ ಆಗೋ ಥರದ್ದು. ಆ್ಯಕ್ಚುಲಿ ಇದು ಇಬ್ರಿಗೂ ಇದೇ ರೀತಿ ಇದೇ ಪ್ಯಾಟ್ರನಲ್ಲಿ ಕೇಳೋದು. ನಾವು ಪೇಪರ್ 1 ನಾವು 1 to 5 ಟೀಚರ್ಸ್, ನಾವು 6 to 8 ಟೀಚರ್ಸ್ ಅಲ್ಲ ಅಂತ ಹೇಳಬಾರ್ದು. ಇಬ್ರಿಗೂ ಏನಿದೆ ಟಾಪಿಕ್ಸ್ ಮಾತ್ರ ಇದು ಕಾಮನ್ ಇರುತ್ತೆ. ಯಾವುದು? ಜನರಲ್ ನಾಲೆಜಲ್ಲಿ ಏನಿರುತ್ತೆ, ಎಲ್ಲರಿಗೂ ಇದೇ ರೀತಿ ಕ್ವಶನ್ ಕೇಳೋದು. ನೀವು 1 to 5 ಟೀಚರ್ ಆಗಿರಲಿ, ನೀವು 6 to 7th ಹೈಸ್ಕೂಲ್ ಟೀಚರ್ ಆಗಿರಲಿ, ಇಬ್ರಿಗೂ ಇದೇ GK ಕ್ವಶನ್ಸ್ ಕೇಳೋದು. ಓಕೆ, ಸೆಕೆಂಡ್ ಏನಿದೆ, ಸೆಕೆಂಡ್ ಪಾಯಿಂಟ್ ಇನ್ವೆನ್ಷನ್ಸ್ ಅಂದರೆ ಆವಿಷ್ಕಾರಗಳು. ಫಾರ್ ಎಕ್ಸಾಂಪಲ್, ಯಾರು ಯಾವುದನ್ನು ಇನ್ವೆಂಟ್ ಮಾಡಿದ್ದು ಅಂದರೆ, ಫಾರ್ ಎಕ್ಸಾಂಪಲ್ ಏರೋಪ್ಲೇನ್ ಯಾರು ಕಂಡು ಹಿಡಿದಿದ್ದು, ಅಥವಾ ಇದು ಟೆಲಿಫೋನ್ ಆಗಿರಲಿ, ಒಂದು ರೇಡಿಯೋ ಆಗಿರಲಿ, ಯಾರು ಕಂಡು ಹಿಡಿದಿದ್ದು, ಈ ಥರ ಕ್ವಶನ್ಸ್. ಇದು ಇನ್ವೆನ್ಷನ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ವಿವಿಧ ಶಾಸ್ತ್ರಗಳ ಪರಿಚಯ. ಅಂದರೆ ಇವಾಗ ಬ್ರ್ಯಾಕೆಟಲ್ಲಿ ನೋಡಿ, ಅಸ್ಟ್ರಾನಮಿ ಅಂದರೆ ಏನಿದೆ, ಆಕಾಶಕಾಯಗಳ ಅಧ್ಯಯನಕ್ಕೆ ಮೀಸಲಾದ ವಿಜ್ಞಾನ. ಇದಕ್ಕೆ ನಾವೇನು ಹೇಳ್ತೀವಿ, ಅಸ್ಟ್ರಾನಮಿ ಅಂತ ಹೇಳ್ತೀವಿ. ಝುವಾಲಜಿ ಅಂದ್ರೇನು, ಪ್ರಾಣಿಗಳ ಕುರಿತಾದ ಅಧ್ಯಯನ ಶಾಸ್ತ್ರ. ಬಾಟ್ನಿ ಅಂದ್ರೇನು, ಝುವಾಲಜಿ ಅಂದ್ರೇನು, ಮತ್ತು ಕೆಮಿಸ್ಟ್ರಿ ಅಂದ್ರೇನು, ಈ ಥರ ಇನ್ನೂ ಬೇರೆ ಬೇರೆ ಐತೆ, ಆ ಥರ ಪ್ರಶ್ನೆಗಳು ಕೇಳ್ತಾರೆ. ಓಕೆ, ಫೋರ್ತ್ ಪಾಯಿಂಟ್ ವಿಜ್ಞಾನ ಸಾಧನಗಳು. ಅಂದರೆ ಇವಾಗ ಥರ್ಮೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ, ಏನು ಮೆಷರ್ ಮಾಡೋಕ್ಕೆ. ಕ್ರೆಸ್ಕೋಗ್ರಾಫ್ ಏನಕ್ಕೆ ಯೂಸ್ ಮಾಡ್ತಾರೆ, ಸಸ್ಯಗಳ ಬೆಳವಣಿಗೆ ದಾಖಲು ಮಾಡುವ ಸಾಧನ. ಇದನ್ನು ಯಾರು ಕಂಡುಹಿಡ್ದಿದ್ದು, ಆ ಥರ ಎಲ್ಲ ಪ್ರಶ್ನೆ ಕೇಳ್ತಾರೆ. ವಿಜ್ಞಾನ ಸಾಧನಗಳು, ಇದು ಯಾವ ಸಾಧನಗಳು, ಯಾರು ಕಂಡುಹಿಡ್ದಿದ್ದು, ಏನು ಮೆಜರ್ ಮಾಡೋಕ್ಕೆ ಕಂಡುಹಿಡ್ದಿದ್ದು, ಈ ಥರ. ನೆಕ್ಸ್ಟ್ ಟಾಪಿಕ್ಸ್ ಏನಿರುತ್ತೆ, ಫಿಫ್ತ್ ಪಾಯಿಂಟ್ ನೋಡಿ, ಚಾರ್ಲ್ಸ್ ಬ್ಯಾಬೇಜ್ ಏನು ಕಂಡುಹಿಡ್ದಿದ್ದು, ಕಂಪ್ಯೂಟರ್. ಮತ್ತು ಅಲೆಕ್ಸಾಂಡರ್ ಗ್ರಾಹಂ ಬೆಲ್, ಟೆಲಿಫೋನ್. ಈ ಥರ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್ 7th ಪಾಯಿಂಟ್ ನೋಡಿ, ನದಿ ದಂಡೆಯ ಮೇಲಿರುವ ಹಲವು ಪ್ರಮುಖ ಪಟ್ಟಣಗಳು. ಅಂದರೆ ಇಂಡಿಯನ್ ಸಿಟೀಸ್ ಆನ್ ರಿವರ್ ಬ್ಯಾಂಕ್ಸ್. ಇದು ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ ನೋಡಿ, ಇದು ಇಂಡಿಯನ್ ಸಿಟೀಸ್ ಆನ್ ರಿವರ್ ಬ್ಯಾಂಕ್ಸ್ ಯಾವ್ದ್ಯಾವುದು. ನೆಕ್ಸ್ಟ್ 8th ಪಾಯಿಂಟ್ ನೋಡಿ, ಇಂಪಾರ್ಟೆಂಟ್ ರಿವರ್ಸ್. ಇಂಡಿಯಾದಲ್ಲಿ ಯಾವುದ್ಯಾವ್ದು ಇಂಪಾರ್ಟೆಂಟ್ ರಿವರ್ಸ್ ಇದೆ ಅಂತ ಅದ್ರ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ 9th ಪಾಯಿಂಟ್, ಕರ್ನಾಟಕದ ಅಣೆಕಟ್ಟುಗಳು ಅಂದ್ರೇನು, ಡ್ಯಾಮ್ಸ್. ಯಾವ್ದ್ಯಾವ ಡ್ಯಾಮ್ಸ್ ಇದೆ ಅಂತಂದ್ಬಿಟ್ಟು. ಸೊ ಇದೆಲ್ಲ ಹೇಗೆ ನಾವು ಕಲಿಬೇಕು ಅಂತಂದರೆ, ನೀವೇನು ಮಾಡಿ ಅಂದರೆ, ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಡೈಲಿ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡು 10:30 ರಾತ್ರಿ 10:30ಗೆ ಡೈಲಿ ಟೈಮ್ ಫಿಕ್ಸ್ ಮಾಡ್ಕೊಂಡು ಏನು ಮಾಡಿ, ವಾಲಂಟಿಯರ್ ಆಗಿ ಯಾರು ಯಾವ ಪ್ರಶ್ನೆ ಬೇಕಾದರೂ ಕೇಳ್ಬೋದು. ಯಾಕಂದರೆ ನಮ್ಮ ಗ್ರೂಪಲ್ಲಿ ಏನು ಆ ಥರ ಕಂಡೀಷನ್ಸ್ ಏನಿಲ್ಲ, ಯಾರು ಯಾವ ಕ್ವಶನ್ನಾದರೂ ಕೇಳ್ಬೋದು. ಅದರಿಂದ ಏನಾಗುತ್ತೆ, ಒಬ್ರಿಗೊಬ್ರು ಡಿಸ್ಕಸ್ ಮಾಡಿದಾಗ ನಿಮಗೆ ಚೆನ್ನಾಗಿ ನೆನಪಿಗಿರುತ್ತೆ. ನೆಕ್ಸ್ಟ್ 10th ಪಾಯಿಂಟ್ ನೋಡಿ, ಪವರ್ ಪ್ಲ್ಯಾಂಟ್ಸ್ ಅಂದರೆ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್. ಭಾರತದ ಪ್ರಮುಖ ಶಾಖ ವಿದ್ಯುತ್ ಶಕ್ತಿ ಕೇಂದ್ರಗಳು ಎಲ್ಲೆಲ್ಲಿ ಇದೆ ಅನ್ನೋದು ನೋಡಿ. ಇಂಡಿಯಾದಲ್ಲಿ ಎಲ್ಲೆಲ್ಲಿ ಒಂದು ಫೇಮಸ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಪವರ್ ಪ್ಲ್ಯಾಂಟ್ಸ್ ಇರುತ್ತೆ, ಅದರ ನೇಮ್ಸ್ ಮಾತ್ರ ಕೇಳ್ತಾರೆ. 11th ಕರೆನ್ಸಿ
ಇವಾಗ ಕರೆನ್ಸಿಲಿ ಇಂಡಿಯನ್ ರುಪೀಸ್ ಅಂತ ಹೇಳ್ತೀವಲ್ವ, ಹಾಗೆ ಅಮೆರಿಕ ಡಾಲರ್ಸ್ ಅಂತ ಹೇಳ್ತೀವಿ, ಮಲೇಷ್ಯಾಲಿ ರಿಂಗೆಟ್ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ದುಬೈಯಲ್ಲಿ, ಸೌದಿಯಲ್ಲಿ ಅಲ್ಲಿ ರಿಯಾಲ್ ಅಂತ ಹೇಳ್ತೀವಿ. ಹಾಗೆ ಮಸ್ಕತ್ತಲ್ಲಿ, ಒಮಾನಲ್ಲಿ ಒಮಾನಿ ರಿಯಾಲ್ ಅಂತ ಹೇಳ್ತೀವಿ. ಹಾಗೆ ದರ್ಹಮ್ ಯಾವುದು, ಆ ಥರ ಯಾವ್ಯಾವ ಕಂಟ್ರಿಯಲ್ಲಿ ಏನೇನು ಹೆಸರಿಂದ ಅವ್ರ ಕರೆನ್ಸಿ ಇರುತ್ತೆ ಅಂತಂದ್ಬಿಟ್ಟು, ಚೈನಾದಲ್ಲಿ ಏನಿರುತ್ತೆ, ನೇಪಾಳಲ್ಲಿ ಏನಿದೆ, ಆ ಥರ ಎಲ್ಲ ಇಂಡಿಯಾದಲ್ಲಿ ಯಾವುದ್ಯಾವುದಿದೆ, ವರ್ಲ್ಡಲ್ಲಿ ಎಲ್ಲದು ಯಾವ ಬೇಕಾದರೂ ಕರೆನ್ಸಿ ಬಗ್ಗೆ ಕೇಳ್ತಾರೆ. ಕಂಪಲ್ಸರಿ ಈ ಕ್ವೆಶನ್ 2019 GPSTRL ಪೇಪರಲ್ಲಿ ನೀವು ಬರೆದಿರೋರು ಗೊತ್ತಿರುತ್ತೆ. ಅಕಸ್ಮಾತ್ ನೋಡಿಲ್ಲ ಅಂದರೆ ನಾನು ನೆಕ್ಸ್ಟ್ ಸಾಲ್ವ್ ಮಾಡ್ತೀನಲ್ಲ, ಆವಾಗ ಗೊತ್ತಾಗುತ್ತೆ. ಏನು ಈ ಕರೆನ್ಸಿ ಬಗ್ಗೆ ನೋಡಿ ಫ್ರೆಂಡ್ಸ್, ನಿಮಗೆ 1 to 5 ಟೀಚರ್ಸ್ ಆಗಿರೋರಿಗೆ ಏನಿದೆ, ಈ ಪ್ರಶ್ನೆಗಳು ಕೇಳಿದ್ದಾರೆ. ಸೇಮ್ 1 to 5 ಟೀಚರ್ಸ್ಗೆ ಏನು ಕೇಳಿದಾರೋ ಅದೇ ಟಾಪಿಕ್ಸ್ನ GPSTR ಪೇಪರಲ್ಲಿ 2019 ಪೇಪರ್ನ ನೋಡಿದಾಗ ನನಗೆ ಗೊತ್ತಾಯಿತು 1 to 5 ಟೀಚರ್ಸ್ಗೂ ಕೂಡ ಇದೇ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ. ಸೊ ನೀವು ಇವಾಗ 1 to 5 ಟೀಚರ್ಸ್ ಆಗಿದ್ದರೆ GPSTR GK ಎಸ್ಪೆಷಲಿ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಇರುತ್ತಲ್ಲ, ಅದು ನೀವು ಓದ್ಕೋಬೋದು. 1 to 5 ಟೀಚರ್ಸ್ ಆಗಿರಲಿ, 6 to 8 ಟೀಚರ್ಸ್ ಆಗಿರಲಿ, ಜನರಲ್ ನಾಲೆಡ್ಜ್ ಎಲ್ಲರಿಗೂ ಸೇಮ್ ಇರುತ್ತೆ. ಒಂದು FDA ಎಕ್ಸಾಮ್ ನೋಡಿ, SDA ಎಕ್ಸಾಮ್ ನೋಡಿ, ಜನರಲ್ ನಾಲೆಡ್ಜ್ ಕ್ವೆಶನ್ ಪೇಪರ್ ನೀವು ಅಂದರೆ ಇವಾಗ ನಾನು ಹೇಳಿರೋ ಟಾಪಿಕ್ಸ್ನ ನಿಮಗೆ SDA FDA ಎಕ್ಸಾಮ್ಸಲ್ಲೂ ಕೊಟ್ಟಿರ್ತಾರೆ ಸ್ವಲ್ಪ ಕ್ವೆಶನ್ಸು. ಸೊ ಅದರಿಂದ ಕೂಡ ನೀವು ಆ ಕ್ವೆಶನ್ ಪೇಪರ್ಸ್ ಇದ್ದರೂ ಕೂಡ ನೀವೇನು ಮಾಡ್ಬೋದು, ಈ ಟಾಪಿಕ್ಸ್ ಮೇಲೆ ಕ್ವೆಶನ್ಸ್ ಇದ್ದರೆ ನೀವು ಓದ್ಕೊಳ್ಳಿ. ಅಂದರೆ ಇವಾಗ ಒಂದು ರಿವರ್ಸ್ ಬಗ್ಗೆ ಕೇಳಿರ್ತಾರೆ. ಸೊ ಆ ರಿವರ್ಸ್ ಬಗ್ಗೆ ಒಂದು ಕ್ವೆಶನ್ ಕೇಳಿದರೆ ನೀವು ಆ ಕ್ವೆಶನ್ ಓದಿದಾಗ ನಿಮಗೆ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್, ದ ಆಥರ್ ಆಫ್ ದ ಬುಕ್ ಅಂತಂದ್ಬಿಟ್ಟು ಯಾವುದೋ ಒಂದು ಬುಕ್ ಹೆಸರು ಕೊಟ್ಬಿಟ್ಟು ಈ ಬುಕ್ ಆಥರ್ ಯಾರು ಅಂತ ಕೇಳ್ತಾರೆ. ಈ ಬುಕ್ನ ಯಾರು ಬರೆದಿದ್ದು ಅಂತ ಕೇಳ್ತಾರೆ. 2 ಪ್ರಶ್ನೆ ಕೇಳಿದರು 2019 ಕ್ವೆಶನ್ ಪೇಪರಲ್ಲಿ, GPSTRಲ್ಲಿ. ಆಥರ್ ಆಫ್ ದ ಬುಕ್ ಯಾರು, ಅಥವಾ ಇದು ಯಾರು ಬರೆದಿದ್ದು, ದಿಸ್ ವಾಸ್ ರಿಟನ್ ಬೈ ಅಂತಂದ್ಬಿಟ್ಟು 2 ಕ್ವೆಶನ್ಸ್ ಕೇಳಿದರು. ಸೊ ಈಸಿಲಿ ಅಲ್ಲಿ 2 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬೋದು. ಸೊ ಇಲ್ಲಿ ಏನಿದೆ, ಇಲ್ಲಿ ಶಶಿ ಥರೂರ್, ಅರವಿಂದ್ ಅಡಿಗ ಇವರೆಲ್ಲ ಆಥರ್ಸ್, ಇಂಡಿಯಾದಲ್ಲಿ ತುಂಬ ಫೇಮಸ್ ಆಥರ್ಸ್ ಇವರೆಲ್ಲ ಟಾಪ್ 10 ಲಿಸ್ಟಲ್ಲಿದ್ದಾರೆ. ಅಂದರೆ ಇವಾಗ 2020ಯಲ್ಲಿ ಇವರು ಟಾಪ್ 10ನಲ್ಲಿದ್ದಾರೆ. ಇನ್ನು ಬೇರೆ ಬೇರೆ ಯಾರ್ಯಾರು ಅಂದರೆ ಮಹಾತ್ಮ ಗಾಂಧೀಜಿ, ನೆಲ್ಸನ್ ಮಂಡೇಲಾ ಅವ್ರ ಬುಕ್ ಯಾವುದು, ಮಹಾತ್ಮ ಗಾಂಧೀಜಿ ಅವ್ರ ಬುಕ್ಸ್ ಯಾವುದು, ಲಿಯೋ ಟಾಲ್ಸ್ಟಾಯ್ ಅವ್ರ ಬುಕ್ಸ್ ಯಾವುದು, ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬುಕ್ ಯಾವುದು, ಜವಾಹರ್ಲಾಲ್ ನೆಹರು ಅವ್ರ ಬುಕ್ ಯಾವುದು, ಬರಾಕ್ ಒಬಾಮಾ ಅವ್ರು ಬರೆದಿದ್ದು, ಕಮಲಾ ಮುಕುಂದ್ ಅವ್ರದ್ದು, ಇನ್ನೊಂದು ಅಬ್ರಹಂ ಲಿಂಕನ್ ಅವ್ರ ಬುಕ್ ಬರೆದಿದ್ದು. ಇದೆಲ್ಲ ಬುಕ್ಸ್ ಬಗ್ಗೆ, ಅವ್ರ ಬುಕ್ಸ್ ಮತ್ತು ಯಾರು ಬರೆದಿದ್ದು ಆಥರ್ಸ್ ಅಂತಂದ್ಬಿಟ್ಟು ನೀವು ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಟಾಪಿಕ್ ಏನಂದರೆ, ಇದು NP ಅಂತ ಇದೆಯಲ್ಲ, ಏನಿದು ನ್ಯಾಷನಲ್ ಪಾರ್ಕ್ಸ್. ಇದು ಕರ್ನಾಟಕದ್ದು ಮಾತ್ರ ಕೊಟ್ಟಿದ್ದೀನಿ ನ್ಯಾಷನಲ್ ಪಾರ್ಕ್ಸ್ ನಾನು. ಅನ್ಶಿ ನ್ಯಾಷನಲ್ ಪಾರ್ಕ್, ಬಂಡೀಪುರ್ ನ್ಯಾಷನಲ್ ಪಾರ್ಕ್, ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್, ಕುದುರೆಮುಖ್ ನ್ಯಾಷನಲ್ ಪಾರ್ಕ್, ರಾಜೀವ್ ಗಾಂಧಿ ಅಥವಾ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಇದೆಲ್ಲ ಕರ್ನಾಟಕದ್ದು. ಆದರೆ ನಮಗೆ ಅಸ್ಸಾಂನಲ್ಲಿರೋ ನ್ಯಾಷನಲ್ ಪಾರ್ಕ್ ಯಾವುದು, ಮತ್ತು ತಮಿಳ್ನಾಡಲ್ಲಿರೋ ನ್ಯಾಷನಲ್ ಪಾರ್ಕ್ ಆಗಿರಲಿ, ಕೇರಳದಲ್ಲಿರೋ ನ್ಯಾಷನಲ್ ಪಾರ್ಕ್ಸ್ ಆಗಿರಲಿ, ಇಂಡಿಯಾದಲ್ಲಿ ಯಾವ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಏನಾದರೂ ಕೇಳ್ಬೋದು. ಅದಕ್ಕೆ ನಾನು ಬೇರೆ ಬೇರೆ ಟ್ರಿಕ್ಸ್ ಹೇಳ್ಕೊಡ್ತೀನಿ, ಹೇಗೆ ನೆನಪಿಗಿಟ್ಕೋಬೋದು ಅಂತಂದ್ಬಿಟ್ಟು. ಅದ್ರ ಬಗ್ಗೆ ಒಂದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆದರೆ ಇಲ್ಲಾಂದರೆ ನೀವೇನು ಮಾಡಬೇಕು ಅಂದರೆ, ಮೇಯ್ನ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ನಿಮಗೆ ಹೇಗೆ ನಾವು ಇದನ್ನೆಲ್ಲ ಸ್ಟಡಿ ಮಾಡ್ಬೋದು ಅಂತಂದರೆ, ನೀವೇನು ಮಾಡಬೇಕು, SDA FDA ಕ್ವೆಶನ್ ಪೇಪರ್ಸ್ ಇರುತ್ತಲ್ಲ, ಅದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ನೀವು ಒಂದು ಬುಕ್ ತೊಗೊಂಬಿಡಿ. ಏನಂದರೆ ಒಂದು 10 ಅಥವಾ 20 ಕ್ವೆಶನ್ ಪೇಪರ್ಸ್ ಇರುತ್ತೆ ಒಂದೇ ಬುಕ್ಕಲ್ಲಿ. ಒಂದು 20 ಕ್ವೆಶನ್ ಪೇಪರ್ಸ್ ಇರುತ್ತೆ. ಆ ಕ್ವೆಶನ್ ಪೇಪರ್ಸ್ ಎಲ್ಲ ಏನು ಮಾಡಬೇಕು, ನೀವು ಸೆಲೆಕ್ಟೆಡ್ ಕ್ವೆಶನ್ಸ್, ಈ ಟಾಪಿಕ್ ಕೊಟ್ಟಿದ್ರೆ, ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಕೊಟ್ಟಿದ್ರೆ, ಆ ಎಲ್ಲ ಕ್ವೆಶನ್ ಪೇಪರ್ಸಲ್ಲೂ ಕಂಪಲ್ಸರಿ ಒಂದು ಕ್ವೆಶನ್ ಕೇಳಿರ್ತಾರೆ. ಸೊ ಅದರಿಂದ ನೀವು ಸೆಲೆಕ್ಟ್ ಮಾಡಿಕೊಂಡು ಓದ್ಕೊಂಡ್ರೆ ಏನಾಗುತ್ತೆ, ಈಸಿ ಆಗಿಬಿಡುತ್ತೆ. ಸೊ ಏನು 20 ಅಥವಾ 15 ಕ್ವೆಶನ್ ಪೇಪರ್ಸ್ ಇರುತ್ತೆ ಒಂದೇ ಬುಕ್ಕಲ್ಲಿ. ಆ ಥರ ಬುಕ್ಸ್ ನೀವು ಪರ್ಚೇಸ್ ಮಾಡಲೇಬೇಕು ಅಂದರೆ ಆ ಥರ ಕ್ವೆಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ಬುಕ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಒಂದು ಕ್ವೆಶನ್ ಏನಿರುತ್ತೆ, ಒಂದು ಸ್ಪೋರ್ಟ್ಸ್ ಬಗ್ಗೆ ಇರುತ್ತೆ. ಯೂಶ್ವಲಿ ಕ್ರಿಕೆಟ್ ಬಗ್ಗೆ ಕೇಳ್ತಾರೆ. 1 to 5 ಟೀಚರ್ಸ್ ಆಗಿರಲಿ, ನೀವು GPSTR ಟೀಚರ್ಸ್ ಆಗಿರಲಿ, 6 to 8 ಟೀಚರ್ಸ್ ಆಗಿರಲಿ, ಒಂದು ಕ್ರಿಕೆಟ್ ಬಗ್ಗೆ ಅಥವಾ ಒಂದು ಯೂಶ್ವಲಿ ಕ್ರಿಕೆಟ್ ಬಗ್ಗೆ ಕೇಳ್ತಾರೆ.
ಏನು ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಕೋಚ್ ಯಾರು, ಇಂಡಿಯನ್ ವುಮೆನ್ ಕೋಚ್ ಯಾರು, ಅಥವಾ ಒಂದು ಅಟ್ ಪ್ರೆಸೆಂಟ್ ಕೋಚ್ ಯಾರು ಅಂದರೆ ಇವಾಗ 2021ನಲ್ಲಿ ಅಥವಾ 2020ಲಿ ಯಾರು ಕೋಚ್ ಇದ್ದರು, ಅಥವಾ ಏನೋ ಒಂದು ಹ್ಯಾಟ್ರಿಕ್ ಹೊಡೆದವರು ಯಾರು, ಅವರ ಹೆಸರೇನು, ಆ ಥರ ಎಲ್ಲ ಕೇಳ್ತಾರೆ. ಸೊ ನೀವು ಏನು ಮಾಡಬೇಕು, ಇದಕ್ಕೆಲ್ಲ ಹೇಗೆ ಓದಬೇಕು ಅಂತಂದರೆ ಅದೇ ಹೇಳಿದ್ನಲ್ಲ ನಾನು, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ FD ಅದು ನೀವು ಒಂದ್ಸಲಿ ಟ್ರೈ ಮಾಡಿ, ಅದನ್ನು ಸಾಲ್ವ್ ಮಾಡಿ, ಅದರಲ್ಲೆಲ್ಲ ಇರುತ್ತೆ. ಇನ್ನೊಂದು ಏನು ಅಂದರೆ ನೀವು ಡೈಲಿ ಒಂದು ನ್ಯೂಸ್ ಪೇಪರ್ ಕಂಪಲ್ಸರಿ ಒಂದು ಗ್ಲಾನ್ಸ್ ಬರೀ ಮೇಯ್ನ್ ಹೆಡ್ಲೈನ್ಸ್ ಓದಿದ್ರೆ ಸಾಕು, ನಿಮಗೆ ಇದರಲ್ಲಿ ಒಂದು ಐಡಿಯಾ ಬಂದುಬಿಡುತ್ತೆ. ನೀವು ಡೀಟೇಲಾಗಿ ಓದಬೇಕು ಅಂತ ಏನಿರಲ್ಲ, ಒಂದು ಹೆಡ್ಲೈನ್ಸ್ ಏನೇನಾಯಿತು ಅಂತಂದ್ಬಿಟ್ಟು ಓದಲೇಬೇಕು. ನ್ಯೂಸ್ ಪೇಪರ್ ಓದಿದ್ರೆ ಏನಾಗುತ್ತೆ, ಇವಾಗ ಅಟ್ ಪ್ರೆಸೆಂಟ್ ಅಂತ ಕೇಳಿದಾಗ ನೀವೇನು ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಇನ್ನೊಂದು ಏನಿರುತ್ತೆ ಅಂತಂದರೆ ಒಂದು ಟ್ರೈನ್ ಬಗ್ಗೆ ಕೇಳ್ತಾರೆ. ಇದು ಹೊಸದಾಗಿ ಇವಾಗ ಟ್ರೈನ್ ಬಂದಿದೆ, ತೇಜಸ್ ಎಕ್ಸ್ಪ್ರೆಸ್ ಅಂತ ಬಂದಿದೆ. ಅದು ಎಲ್ಲಿಂದ ಎಲ್ಲಿಗೆ ಒಂದು ಇದು ಮಾಡಿದ್ರು, ಅಥವಾ ಒಂದು ಎಲ್ಲದಕ್ಕಿಂತ ಲಾಂಗ್ ರೂಟ್ ಯಾವುದು ಟ್ರೈನಿಂದು, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಟ್ರೈನ್ ಅಂತ ಕೇಳ್ತಾರೆ. ಇನ್ನೊಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ಸೀ ಬ್ರಿಡ್ಜ್ ಯಾವುದು ಅಂತ ಕೇಳ್ತಾರೆ. ಎಲ್ಲಿಂದ ಎಲ್ಲಿಗೆ ಒಂದು ಲಾಂಗೆಸ್ಟ್ ಬ್ರಿಡ್ಜ್ ಇದೆ, ದೊಡ್ಡ ಬ್ರಿಡ್ಜ್, ಅದು ಯಾವುದು ಅಂತ ಕೇಳ್ಬೋದು. ಇನ್ನೊಂದು ದ ವರ್ಲ್ಡ್ಸ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಕೇಳ್ಬೋದು. ವರ್ಲ್ಡ್ ಮೋಸ್ಟ್ ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಕೇಳ್ಬೋದು. ಅಥವಾ ವರ್ಲ್ಡ್ಸ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಯಾವುದು, ಪೊಲ್ಯೂಷನ್ ಎಲ್ಲಿ ಜಾಸ್ತಿ ಇದೆ ಅಕಾರ್ಡಿಂಗ್ ಟು WHO ಅಂತ ಕೇಳ್ಬೋದು. ಸೊ ನೀವು ಬರೀ ನೀವು ಕರ್ನಾಟಕ ಅಂತಲೇ ಅಲ್ಲ, ಇನ್ನು ಏನಿರುತ್ತೆ ವರ್ಲ್ಡ್ ಬಗ್ಗೆ ಎಲ್ಲ ಕೇಳ್ತಾರೆ ಇಲ್ಲಿ. ಇದೆಲ್ಲ ಹೇಗೆ ಅಂತಂದರೆ ಅಗೇನ್ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ನೀವು ಎಲ್ಲಿಂದ, ಜನರಲ್ ನಾಲೆಡ್ಜ್ ಕ್ವೆಶನ್ ಪೇಪರ್ಸ್ ಎಲ್ಲಿಂದ ಅಂದರೆ FD ಆಗಿರಲಿ, SD ಆಗಿರಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್, UPSC ಎಕ್ಸಾಮ್ಸ್ ಆಗಿರಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ದು ನೀವು ಕ್ವೆಶನ್ ಪೇಪರ್ಸ್, ಜನರಲ್ ನಾಲೆಡ್ಜ್ ಕ್ವೆಶನ್ ಪೇಪರ್ಸ್ ಈ ಟಾಪಿಕ್ಸ್ ಬಗ್ಗೆ ಓದಿ. ನಾನು ಇವಾಗ ಹೇಳಿದ್ನಲ್ಲ ಈ ಟಾಪಿಕ್ಸ್ ಬಗ್ಗೆ. ಅಂದರೆ ಇವಾಗ ಸ್ಪೋರ್ಟ್ಸ್ ಅಂದರೆ ನಿಮಗೆ ಚೆಸ್ ಬಗ್ಗೆ ಏನಾದರೂ ಕೇಳ್ಬೋದು. ಚೆಸ್ ಆಗಿರಲಿ, ಯಾವುದೋ ಒಂದು ಇಂಡೋರ್ ಗೇಮ್ಸ್ ಆಗಿರಲಿ. ಇವಾಗ ಒಲಿಂಪಿಕ್ಸ್ ಆಯಿತು, ಒಲಿಂಪಿಕ್ಸ್ ಬಗ್ಗೆ, ಒಲಿಂಪಿಕ್ಸಲ್ಲಿ ಯಾರು ಎಷ್ಟು ನಮ್ಮ ಇಂಡಿಯಾದವರು ಎಷ್ಟು ಗೋಲ್ಡ್ ಕಾಯಿನ್ ಅಂದರೆ ಗೋಲ್ಡ್ ಮೆಡಲ್ ಎಷ್ಟು ವಿನ್ ಆದರು. ಸೊ ಇದೆಲ್ಲ ಏನಿದೆ ಎಲ್ಲರಿಗೂ ಕಾಮನ್. 1 to 5 ಟೀಚರ್ಸ್ ಆಗಿರಲಿ, ನೀವು 6 to 8 ಟೀಚರ್ಸ್ ಆಗಿರಲಿ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಈ ಪ್ರಶ್ನೆಗಳು ಕೇಳ್ತಾರೆ. ಆದರೆ ಪರ್ಟಿಕ್ಯುಲರ್ಲಿ ಇವಾಗ ನಾನು ಟೀಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವಾಗ ಹೇಳಿರೋ ಎಲ್ಲ ಟಾಪಿಕ್ಸ್ ಬಗ್ಗೆ ನೀವು ಕಂಪಲ್ಸರಿ ನೀವು ಡೀಟೇಲಾಗಿ ಓದ್ಕೋಬೇಕು. ಇನ್ನೂ ಏನೇನಿರುತ್ತೆ ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದಾಗ ನೀವು 1 to 5 ನಾನು ಟೀಚರ್ ಆಗಬೇಕು ಅಂತಂದ್ಬಿಟ್ಟು ಸುಮ್ಮನೆ ಕೂತ್ಕೋಬಾರ್ದು. ನೀವು GPSTR ಕ್ವೆಶನ್ ಪೇಪರ್ಸ್ ಮಾಡಿದಾಗ ನೋಡಬೇಕು. ಏನಕ್ಕೆ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಂತ GPSTR ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ನಿಮಗೆ ಪೇಪರ್ 1ನಲ್ಲಿ TET ಎಕ್ಸಾಮಲ್ಲೂ ಕೊಟ್ಟಿರ್ತಾರೆ. ಪೇಪರ್ 2 ಆಗಿರಲಿ, ಪೇಪರ್ 1 ಆಗಿರಲಿ, SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಅಥವಾ SI ಯೂನಿಟ್ ಆಫ್ ಪವರ್ ಆಫ್ ಲೆನ್ಸ್ ಅಥವಾ SI ಯೂನಿಟ್ ಆಫ್ ರಿಲೇಟಿವ್ ಡೆನ್ಸಿಟಿ, ಆ ಥರ ಬೇರೆ ಬೇರೆ ಪ್ರಶ್ನೆಗಳು, ಸೇಮ್ ಪ್ರಶ್ನೆಗಳು ನಿಮಗೆ ಪೇಪರ್ 1ಅಲ್ಲೂ ಕೇಳ್ಬೋದು, ಪೇಪರ್ 2ಅಲ್ಲೂ ಕೇಳ್ಬೋದು. ನೀವು ಮೇಯ್ನ್ ನಾನು ಹೇಳೋದೇನಂತಂದರೆ ನಾವು 1 to 5 ಅವರು ನಮ್ಮ ಡಿಫಿಕಲ್ಟಿ ಲೆವೆಲ್ ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ಳೋದು ಮರ್ತೋಗ್ಬಿಡ್ಬೇಕು. ಏನಕ್ಕಂದರೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದರೆ ಏನು, ಗೌರ್ಮೆಂಟ್ ಜಾಬ್ ಸುಮ್ಮನೆ ಕೊಡೋದಿಲ್ಲ, ಕಾಂಪಿಟೇಷನ್ ತುಂಬ ಇರುತ್ತೆ. ಓಕೆ, ಇವಾಗ ಈ ಕ್ವೆಶನ್ ನೋಡಿ. ಈ ಕ್ವೆಶನ್ ಏನಿತ್ತು FDA ಎಕ್ಸಾಮಿಂದು 2021 FDA ಎಕ್ಸಾಮಲ್ಲಿ ಕೇಳಿ ಕ್ವೆಶನ್ ಇದು. ಆಸ್ಪರ್ಟೇಮ್ ಸಕ್ಕರೆಗಿಂತ ಸಿಹಿಯಾದದ್ದು ಇದು ಡ್ಯಾಶ್ ಅಂತ ಕೇಳಿದ್ದಾರೆ. ಇದು ಸಕ್ಕರೆಗಿಂತ ಸಿಹಿ ಆಗಿರುತ್ತೆ ಆಸ್ಪರ್ಟೇಮ್. ಈ ಕ್ವೆಶನ್ ಕಾರ್ಟೆಟ್ 2020ಯಲ್ಲಿ ಕೇಳಿದರು. ಕಾರ್ಟೆಟ್ 2020ಯಲ್ಲಿ ಕೇಳಿರೋ ಕ್ವೆಶನ್ ಇದು FDA 2021ನಲ್ಲಿ ಕೇಳಿದ್ದಾರೆ. ಸೊ ಇವಾಗ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾನು ಹೇಳೋ ಇಂಟೆನ್ಷನ್ ಏನು ಅಂದರೆ ಈ ಕ್ವೆಶನ್ಸ್, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರಲಿ, ನಿಮಗೆ ಅಲ್ಲಿ ನಿಮ್ಮ ಟಾಪಿಕ್ಕಿಗೆ, ನಿಮ್ಮ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿದೆ ಅಂತಂದರೆ ಅಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೇಕು, ಅಲ್ಲಿಂದ ನೀವು ಎತ್ಕೋಬೇಕು. ಹೇಗೆ ಮಾಡಬೇಕು ಅಂತಂದರೆ ಮೇನ್ ನಾನು ಹೇಳಿದ್ನಲ್ಲ, ನೀವು ಬನ್ನಿ, ಗ್ರೂಪಲ್ಲಿ ಬನ್ನಿ, ಎಲ್ಲರೂ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿದಾಗ ಒಂದು FDA ಬರ್ದಿರೋರು, SDA ಬರ್ದಿರೋರು ಟೆಟ್ ಎಕ್ಸಾಮ್ ಕೂಡ ಬರ್ದಿರ್ತಾರೆ. ಸೊ ಅಲ್ಲಿ ಬರ್ದಿರೋದು, ಇಲ್ಲಿ ಬರ್ದಿರೋದು ಎಲ್ಲ ಅವ್ರಿಗೆ ನಾಲೆಜ್ ಇರುತ್ತೆ. ಒಬ್ಬರು ಡಿಸ್ಕಸ್ ಮಾಡಿದಾಗ ನೀವು ಏನಾಗುತ್ತೆ, ನಿಮಗೆ ಚೆನ್ನಾಗಿ
ಒಂದು ನಾಲೆಜ್ ಬೆಳೆಯುತ್ತೆ ನಿಮಗೆ. ಯಾವುದೇ ಎಕ್ಸಾಮ್ ಬೇಕಾದರೂ ನೀವು ಅಪಿಯರ್ ಮಾಡ್ಬೋದು. ಓಕೆ, ಇವಾಗ ಏನು ಇದಕ್ಕೆ ಆನ್ಸರ್ ಅಂತಂದರೆ ಆಪ್ಷನ್ ನಂಬರ್ 4 ಡೈಪೆಪ್ಟೈಡ್. ಇದು ಆಸ್ಪರ್ಟೇಮ್ ಇದೆಯಲ್ಲ, ಇದು ಏನು ಡೈಪೆಪ್ಟೈಡ್. ಇದು ಡೈಸ್ಯಾಕರೈಡು ಅಲ್ಲ, ಮೋನೋಸ್ಯಾಕರೈಡು ಅಲ್ಲ, ಅಥವಾ ಅಮೈನೋ ಆ್ಯಸಿಡು ಅಲ್ಲ. ಇದೇನಿದು ಡೈಪೆಪ್ಟೈಡ್. ಇದರಲ್ಲಿ 2 ಪೆಪ್ಟೈಡ್ಸ್ ಇರುತ್ತೆ, 2 ಪೆಪ್ಟೈಡ್ಸ್ ಇರುತ್ತೆ. ಸೊ ಇದಕ್ಕೆ ಡೈಪೆಪ್ಟೈಡ್ ಅಂತ ಹೇಳ್ತೀವಿ. ನೋಡಿ, ಅಗೈನ್ ಈ ಕ್ವೆಶನ್ ಕೂಡ ಏನಿತ್ತು, TET ಎಕ್ಸಾಮಲ್ಲಿ ಕೇಳಿದರು. ಇದು 2021 FDA ಕ್ವೆಶನ್ ಪೇಪರ್ ಕ್ವೆಶನ್. ಇದು TETಲೂ ಕೂಡ ಕೇಳಿದರು, FDAಲ್ಲೂ ಕೇಳಿದರು. ಸೊ ಇದೇನು ಇಂಪಾರ್ಟೆಂಟ್ ಕ್ವೆಶನ್. ಏನು, ಪಾಲಿಪೆಪ್ಟೈಡ್ಗಳು ಡ್ಯಾಶ್ನಿಂದ ಮಾಡಲ್ಪಟ್ಟ ರೇಖೀಯ ಪಾಲಿಮರ್ಗಳು. ಪಾಲಿಪೆಪ್ಟೈಡ್ ಬಾಂಡ್ ಹೇಗಾಗುತ್ತೆ ಅಂದರೆ, ನೀವು ನೋಡ್ಬೋದು, ಈ ಒಂದು ಫಿಗರ್ ನಾನು ನಿಮಗೆ ತೋರಿಸಿದ್ದೆ TET ಎಕ್ಸಾಮ್ಗೆ ಹೇಳ್ಕೊಡ್ಬೇಕಾದ್ರೆ. ಪಾಲಿಪೆಪ್ಟೈಡ್ ಚೈನ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಅಮೈನೋ ಆ್ಯಸಿಡ್ಸ್ ಇದೆಯಲ್ಲ, ಅದು ಒಂದೇ ಒಂದು ಎಲ್ಲ ಸೇರಿ ಏನಾಗುತ್ತೆ, ಒಂದು ಪಾಲಿಪೆಪ್ಟೈಡ್ ಚೈನ್ ಆಗುತ್ತೆ. ಸೊ ನಾನಿವಾಗ ಏನು ಮಾಡಿದ್ದೀನಿ ಅಂದರೆ, ಒಂದು ಟೈಮ್ ಟೇಬಲ್ ಥರ ನಿಮಗೆ ಒಂದು ಹಾಕ್ಕೊಟ್ಟಿದ್ದೀನಿ. ನೀವು ಈ ಟೈಮ್ ಟೇಬಲ್ನ ಫಾಲೋ ಮಾಡಿಕೊಂಡು ಏನು ಮಾಡಬೇಕು, ನಾನು ಬರೀ ಇದು 1 ವೀಕ್ಗೋಸ್ಕರ ಕೊಟ್ಟಿರೋದು. 1 ವೀಕ್ ಈ ಥರ ನೀವು ಫಾಲೋ ಮಾಡಿ. ಅದಾದಮೇಲೆ ನೀವು ಟೈಮಿಂಗ್ಸ್ ಏನು ಮಾಡಬೇಕು, ನೀವು ಟೈಮಿಂಗ್ಸ್ನ ಹೆಚ್ಚಿಸ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗ್ ಒಂದೇ ಸರಿ ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಇಂದ ಸ್ಟಾರ್ಟ್ ಮಾಡಿ. ಒಂದು ಡೈಲಿ 4 ಅವರ್ಸಿಂದ ಸ್ಟಾರ್ಟ್ ಮಾಡಿ. ಓಕೆ, ನೋಡಿ, ಇವಾಗ ಸಂಡೇ ಏನಿದೆ, ಇಂಗ್ಲೀಷ್ ಅಂತ ಕೊಟ್ಟಿದ್ದೀನಿ. ಸೊ 2 ಅವರ್ಸ್ ಅಂದರೆ ಅರ್ಲಿ ಮಾರ್ನಿಂಗ್ ಒಂದು 2 ಅವರ್ಸ್ ಮತ್ತು ನೈಟ್ ಒಂದು 2 ಅವರ್ಸ್. ನೀವು ಯೂಶ್ವಲಿ ಲೇಡೀಸ್ ಆಗಿದ್ದರೆ, ವರ್ಕಿಂಗ್ ಲೇಡೀಸ್ ಅವರಾಗಿದ್ದರೆ ಏನಾಗುತ್ತೆ, ನಿಮಗೆ ಜಾಸ್ತಿ ಟೈಮ್ ಇರಲ್ಲ. ಸೊ ನೀವು ರಾತ್ರಿ ಹೊತ್ತು ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಕೆಲವ್ರಿಗೆ ಏನಿರುತ್ತೆ, ನಿಮಗೆ ಒಂದು ರಾತ್ರಿ ಓದೋ ಅಭ್ಯಾಸ ಇರುತ್ತೆ, ಕೆಲವ್ರಿಗೆ ಅರ್ಲಿ ಮಾರ್ನಿಂಗ್ ಓದೋ ಅಭ್ಯಾಸ ಇರುತ್ತೆ. ನಿಮ್ಮ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಟೈಮಿಂಗ್ಸ್ನ. ಯಾಕಂದರೆ ನಾನು ಹೇಳೋಕ್ಕಾಗೋದಿಲ್ಲ, ಯಾರ್ಯಾರಿಗೆ ಬೇರೆ ಒಬ್ಬೊಬ್ಬರು ಏನೇನು ಬೇರೆ ಥರ ಓದ್ತೀರಾ. ಸೊ ನೀವು ಟೈಮ್ ಟೇಬಲ್ನ ಫಿಕ್ಸ್ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಹಾಕ್ತೀರಾ, ಎಲ್ಲರೂ ಹಾಕ್ತೀರಾ. ಆದರೆ ಅದನ್ನು ಫಾಲೋ ಮಾಡೋದು ಬಹಳ ಕಡಿಮೆ ಜನ. ಟೈಮ್ ಟೇಬಲ್ ಹಾಕೋದು ಎಲ್ಲರೂ ಮಾಡ್ಬೋದು, ಆದರೆ ಅದನ್ನು ಫಾಲೋ ಮಾಡ್ತಿರಲ್ಲ, ಅದು ಡೆಡಿಕೇಶನ್. ಆ ಡೆಡಿಕೇಶನ್ ಇಲ್ಲಾಂದರೆ ಯಾವುದೂ ಸಾಧನೆ ಮಾಡೋಕ್ಕಾಗಲ್ಲ. ಸೊ ನೀವೇನು ಮಾಡಬೇಕು, ಒಂದು ಟೈಮ್ ಟೇಬಲ್ ಈ ಥರ ಹಾಕ್ಕೊಂಡು ಎವ್ರಿ ಡೇ ಒಂದೊಂದು ಸಬ್ಜೆಕ್ಟ್. ಸಂಡೇ ಇಂಗ್ಲೀಷ್, ಮಂಡೇ ಕನ್ನಡ, GK, ಮ್ಯಾಥ್ಸ್, ಅಥವಾ ನೀವು ಇವಾಗ ಸೋಷಲ್ ಸ್ಟೂಡೆಂಟ್ ಆಗಿದ್ದರೆ ಸೋಷಲ್, ಅಥವಾ ಒಂದಿನ ಸೈನ್ಸ್. ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್. ಮೆಂಟಲ್ ಎಬಿಲಿಟಿ ಏನಿದೆ, ಒಂದು ಹೊಸ ಟಾಪಿಕ್ ಆಗಿದ್ದರೆ ನಿಮಗೆ ಫಸ್ಟ್ ಟೈಮ್ ನೀವು ಓದ್ತಾ ಇದ್ದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಅದು ಎವ್ರಿ ಫ್ರೈಡೇ ಒಂದು ದಿನ ನೀವು ಫಿಕ್ಸ್ ಮಾಡಿಕೊಳ್ಳೇಬೇಕು. ಏನಕ್ಕೆ ಅಂದರೆ ಎಲ್ಲದಕ್ಕೂ ಮಾರ್ಕ್ಸ್ ಇದೆ, ಎಲ್ಲದಕ್ಕೂ 125 ಇದೆ, 25 ಮಾರ್ಕ್ಸ್ ಇರುತ್ತೆ. ಒಂದು GKಗೆ 25, ಇಂಗ್ಲೀಷ್ಗೆ 25, ಕನ್ನಡಕ್ಕೆ 25, ಎಲ್ಲದಕ್ಕೂ ಇಂಪಾರ್ಟೆಂಟ್. ಯಾವುದು ನಾನು ಇದು ಬಿಟ್ಬಿಡ್ತೀನಿ ಇದು ಅದಲ್ಲ ಆ ಥರ ಹೇಳೋಕ್ಕಾಗೋದೇ ಇಲ್ಲ. ಎಲ್ಲ ಸಬ್ಜೆಕ್ಟ್ಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟ ಆಯಿತು. ಇದಾದಮೇಲೆ ಇನ್ನೂ ಏನು, ಕಂಪ್ಯೂಟರ್ ಇದೆ. ಇವಾಗ ಕಂಪ್ಯೂಟರಲ್ಲಿ ನಾನು ಕೆಲವು ಕ್ವೆಶನ್ಸ್ ಕೊಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಚೂಸ್ ಮಾಡಿಬಿಟ್ಟು ಅದ್ರ ಬಗ್ಗೆ ಒಂದು ವೀಡಿಯೋಸ್ ಮಾಡ್ತೀನಿ. 150 ಅಥವಾ 100 ಕ್ವೆಶನ್ಸ್ ನಾನು ನಿಮಗೆ ಸಾಲ್ವ್ ಮಾಡ್ತೀನಿ ಕಂಪ್ಯೂಟರ್ ಬಗ್ಗೆ. ಅದು ನೀವು ಅದನ್ನು ಸ್ಯಾಟರ್ಡೆ ಎವ್ರಿ ಸ್ಯಾಟರ್ಡೆ ನೀವು ಓದ್ಕೊಳ್ಳಿ. ಇನ್ನೊಂದು, ಕಂಪ್ಯೂಟರ್ ನಾನು ಹೇಗೆ ಓದಬೇಕು ಅಂತ ಡೌಟ್ ಬರುತ್ತೆ. ಇನ್ನೊಂದು, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ನಾವೇನು ಮಾಡಿ ಅಂತಂದರೆ, ಇವಾಗ ಯಾವುದಾದ್ರೂ ಒಂದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಪೇಪರ್ ಆಗಿರಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ, ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಕ್ವೆಶನ್ಸ್ನ ನೀವು ಒಂದು ಯಾವುದೋ ಒಂದು ಕ್ವೆಶನ್ ಪೇಪರ್ಸ್ನ ಹೋಗ್ಬಿಟ್ಟು ನೀವು ಯಾರ ಹತ್ರ ಫ್ರೆಂಡ್ಸ್ ಹತ್ರ ಆಗಿರಲಿ, ಅಥವಾ ಒಂದು ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಬುಕ್ಸ್ನ ನೀವು ಸರ್ಚ್ ಮಾಡಿ, ಆನ್ಲೈನ್ ಅವೈಲೇಬಲ್ ಇರುತ್ತೆ. ಅಥವಾ ನೀವು ಬ್ಯಾಂಗ್ಳೂರಲ್ಲಿದ್ದರೆ ನೀವು ಹೋಗ್ಬಿಟ್ಟು ಅವೆನ್ಯೂ ರೋಡಲ್ಲಿ ಒಂದು ಮೈಸೂರು ಬ್ಯಾಂಕ್ ಹತ್ರನೇ ತುಂಬ ಬುಕ್ ಸ್ಟಾಲ್ಸ್ ಇದೆ, ಅಲ್ಲಿ ನೀವು ಸೆಕೆಂಡ್ಸ್ ತೊಗೋಬೋದು ಅಥವಾ ಒಂದು ಹೊಸ ಬುಕ್ಸು ತೊಗೋಬೋದು. ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಏನಿರುತ್ತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸೇಮ್ ಇರುತ್ತೆ. ಸೊ ಅದರಿಂದ ನೀವು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಓದ್ಕೋಬೋದು. ಇನ್ನೊಂದು, ಸೈಕಾಲಜಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು TET ಎಕ್ಸಾಮ್ ಆಗಿರಲಿ, GPSTR ಆಗಿರಲಿ, CET ಆಗಿರಲಿ, ಯಾವುದೇ ಎಕ್ಸಾಮ್ ಆಗಿರಲಿ, ಸೈಕಾಲಜಿ ಏನು ಮಾಡಬೇಕು, ಡೈಲಿ ಓದಬೇಕು. ಸೈಕಾಲಜಿ ಏನಕ್ಕೆ ಡೈಲಿ ಓದಬೇಕು, 50 ಮಾರ್ಕ್ಸ್
ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಲ್ಲೇ ನೀವು ಸ್ಕೋರ್ ಮಾಡ್ಬೋದು. TET ಎಕ್ಸಾಮ್ ಆಗಿರಲಿ, GPSTR ಆಗಿರಲಿ, CET ಆಗಿರಲಿ. ಏನು ಸೈಕಾಲಜಿ ಏನಿದೆ ನಿಮಗೆ ಇವಾಗ 1 to 5 ಟೀಚರ್ಸ್ ಆಗಿದ್ದರೆ ಅವ್ರಿಗೆ ಬರೀ 25 ಮಾರ್ಕ್ಸಿಂದ ಇರುತ್ತೆ. ಆದರೆ GPSTR ಅವ್ರಿಗೆ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಸೊ ಸೈಕಾಲಜಿ ಏನು ಮಾಡಬೇಕು, ಡೈಲಿ ಓದಬೇಕು. ಡೈಲಿ ಏನು ಓದ್ತೀರಾ, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಇರತ್ತಲ್ಲ, ಆ ಬುಕ್ನ ಮಾತ್ರ ಓದಿ. ನೀವು ಯಾವುದು ಓದೋದು ಬೇಡವೇ ಬೇಡ. ಏನಕ್ಕೆ ಅಂದರೆ ನೀವು ಇವಾಗ ಯಾವ ಬುಕ್ ತೊಗೋಬೇಕು, ನಾನು ಹೇಗೆ ಓದಬೇಕು, ಸೈಕಾಲಜಿ ಬುಕ್ ಯಾವ್ದು ಬೆಸ್ಟ್ ಇದೆ, ಆ ಥರ ಎಲ್ಲ ನೀವು ಕ್ವೆಶನ್ಸ್ ಕೇಳ್ತೀರಾ. ಏನಿಲ್ಲ, ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಪೇಪರ್ಸ್ ಬುಕ್ ಬೈ ಮಾಡಿ, ಸೈಕಾಲಜಿದು ಇಂಗ್ಲೀಷ್ ಮೀಡಿಯಮ್ ಆಗಿರಲಿ, ಕನ್ನಡ ಮೀಡಿಯಮ್ ಆಗಿರಲಿ, ಅದನ್ನು ಡೀಟೇಲಾಗಿ ಓದ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಒಂದು ಕೈಯಿಂದ ಏನು ಒಂದು ಕ್ಲ್ಯಾಪ್ ಮಾಡೋಕ್ಕಾಗೋದಿಲ್ಲ, 2 ಕೈ ಜಾಯಿನ್ ಮಾಡಿದ್ರೇ ಕ್ಲ್ಯಾಪ್ ಆಗೋದು. ಸೊ ನಾನು ಕೂಡ ನಾನು ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಮಾಡೋದಕ್ಕೆ. ನೀವು ಕೂಡ ನಿಮ್ಮ ಕಡೆಯಿಂದ ನೀವು ಟ್ರೈ ಮಾಡಬೇಕು. ಏನಕ್ಕಂದರೆ ಬರೀ ನನ್ನ ವೀಡಿಯೋಸ್ ಅಂದನೇ ನಿಮಗೆ ಏನಾಗುತ್ತೆ, ಕ್ಲಿಯರ್ ಮಾಡೋಕ್ಕೆ ಚಾನ್ಸ್ ಆಗೋದಿಲ್ಲ. ಏನಕ್ಕೆ ಅಂದರೆ ಎಲ್ಲ ಪೋರ್ಷನ್ಸ್ ನಾನು ಕವರ್ ಮಾಡೋಕ್ಕಾಗಲ್ಲ. ಒಬ್ಬರು ಕೇಳ್ತಾರೆ ಸೈನ್ಸ್ ಮಾಡಿ, ಒಬ್ಬರು ಕೇಳ್ತಾರೆ ಸೈಕಾಲಜಿ ಮಾಡಿ. ಸೊ ಅಷ್ಟರಲ್ಲಿ ಏನಾಗುತ್ತೆ, ಎಕ್ಸಾಮ್ ಡೇಟ್ ಬಂದುಬಿಡುತ್ತೆ, ನಾನು ಪೋರ್ಷನ್ಸ್ ಕವರ್ ಮಾಡೋಕ್ಕಾಗಲ್ಲ. ನಿಮಗೇನಾಗುತ್ತೆ, ನೀವು ಒಂದು ಟೆನ್ಷನಲ್ಲಿ ಬಂದುಬಿಡ್ತೀರಾ, ಅಯ್ಯೋ ನನ್ನ ಕಂಪ್ಲೀಟ್ ಆಗಿಲ್ಲ ಸಿಲೆಬಸ್ ಅಂತ. ಸೊ ನೀವೇನು ಮಾಡಬೇಕು, ನನ್ನ ಮೇಲೆ ಫುಲ್ ಡಿಪೆಂಡ್ ಆಗಿರಬಾರ್ದು. ನೀವು ಕೂಡ ಇವಾಗ ನಾನು ಏನೇನು ಟಾಪಿಕ್ಸ್ ಹೇಳಿದ್ದೀನಿ ಅದ್ರ ಬಗ್ಗೆ ನೀವು ಎಲ್ಲೆಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ನೀವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್, ನೀವು ಆ ಕೋಚಿಂಗ್ ಸೇರ್ಕೊಂಡ್ವಿ, ಈ ಕೋಚಿಂಗ್ ಸೇರ್ಕೊಂಡ್ವಿ ಅಂತಂದ್ಬಿಟ್ಟು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ. ಅದೇ ದುಡ್ಡು ನೀವು ಒಂದು ಸ್ಮಾರ್ಟ್ ವರ್ಕ್ ಮಾಡಿ, ಎಲ್ಲಿ ಒಂದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಇನ್ವೆಸ್ಟ್ ಮಾಡಿ. ಯಾರೋ ಒಬ್ಬರು ಹೇಳಿದ್ರು, ನನಗೆ ತುಂಬ ಬೇಜಾರಾಯಿತು, 15 ಡೇಸ್ಗೋಸ್ಕರ ಏನು 3000 ಕೊಟ್ರಂತೆ. ಯಾವುದೋ ಒಂದು ಕೋಚಿಂಗ್ ಸೆಂಟರಲ್ಲಿ 15 ಡೇಸಿಗೋಸ್ಕರ 3000 ಕೊಟ್ಬಿಟ್ಟು TET ಎಕ್ಸಾಮ್ದು ಕ್ಲಿಯರ್ ಆಗಲಿಲ್ಲ ಅಂದರು. ಎಷ್ಟು ಬೇಜಾರಾಗುತ್ತೆ ಅಂದರೆ, ಸುಮ್ಮನೆ ಇಷ್ಟು ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡ್ತಾರೆ, ಆ ಕೋಚಿಂಗ್ ಈ ಕೋಚಿಂಗ್ ಅಂತಂದ್ಬಿಟ್ಟು. ಸ್ಮಾರ್ಟ್ ವರ್ಕ್ ಅಂದರೆ ಏನು, ಯಾವ ಕ್ವೆಶನ್ ಪೇಪರು ಬಿಡಬಾರ್ದು. ಯಾವ ಪ್ರೀವಿಯಸ್ ಕ್ವೆಶನ್ಸ್ ಪೇಪರಲ್ಲಿ ನಿಮಗೆ ಟಾಪಿಕ್, ನಿಮ್ಮ ಸಬ್ಜೆಕ್ಟ್ಗೆ, ನಿಮ್ಮ ಸಿಲೆಬಸ್ಗೆ ರಿಲೇಟ್ ಆಗಿರೋ ಕ್ವೆಶನ್ ಸಿಕ್ಕಿದ್ರೆ ಅದನ್ನು ಓದ್ಕೊಳ್ಳಿ. ಇಷ್ಟೇ ಸ್ಮಾರ್ಟ್ ವರ್ಕ್ ಅಂದರೆ ಇಷ್ಟೇ. ಇನ್ನೊಂದು, ನಮ್ಮ ಚಾನಲ್ಗೆ ನೀವು ಗ್ರೋ ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ನೀವೇನು ಮಾಡಬೇಕು, ನನಗೇನಾದರೂ ನೀವು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತಂದರೆ ಬರೀ ನೀವೇನು ಮಾಡಬೇಕು ಅಂತಂದರೆ ನಮ್ಮ ಚಾನಲ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ನೀವಿವಾಗ BEd ಓದ್ತಾ ಇದ್ದರೆ ನಿಮ್ಮ ಜೂನಿಯರ್ಸ್ ಇರ್ತಾರೆ, ಅವ್ರ ಹತ್ರ, ಅಥವಾ ಯಾರಾದರೂ ಬೇರೆ ಎಕ್ಸಾಮ್ಸ್, ಸೈಕಾಲಜಿ ಎಕ್ಸಾಮ್ಸ್ ಬರೀತಿರೋರಾಗಿರಲಿ, ಅಥವಾ ಒಂದು ಟೀಚಿಂಗ್ ಎಕ್ಸಾಮ್ಸಲ್ಲಿ ಯಾರಾದರೂ ಆಗಿರಲಿ, ಟೀಚಿಂಗ್ ಎಕ್ಸಾಮ್ಸ್ ಬರೀತಿರೋರಿಗೆ ನಮ್ಮ ವೀಡಿಯೋಸ್, ಇಂಗ್ಲೀಷ್ ಪೆಡಗಾಜಿ ವೀಡಿಯೋಸ್ ಇದೆಯಲ್ಲ, ಭಾಳ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಶೇರ್ ಮೈ ವೀಡಿಯೋಸ್ ವಿತ್ ಯುವರ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಕೇಳಿ. ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.